ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಬನ್ನಿ, ನಾನಿವತ್ತು ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. 3 kg ರೈಸು, 3 kg ಚಿಕನ್. ಫಸ್ಟಿಗೆ ಆಯಿಲ್ ಹಾಕೋಣ ಫ್ರೆಂಡ್ಸ್. ಒಲೆಯಲ್ಲಿ ಮಾಡ್ತಾ ಇರೋದು. ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಎಣ್ಣೆ ಬಿಸಿಯಾಗಿದೆ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕರಿಬೇವು ಸೊಪ್ಪು, ಬಿರಿಯಾನಿ ಎಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆನಿಯನ್ ಹಾಕೋಣ. ಆನಿಯನ್ ಬಂದು ಸ್ವಲ್ಪ ರೆಡ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದು ರೆಡ್ ಕಲರ್ ಬರಲಿ ಅಷ್ಟು ಬೇಗ ನಾವು ಹೋಗಿ ಚಿಕನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಚಿಕನ್ನು ಮತ್ತು ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಮೊಸರು, ಆನಿಯನ್ನು, ಪುದೀನ, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಮತ್ತು ನಾವು ಗ್ರೈಂಡ್ ಮಾಡ್ಕೊಂಡಿದ್ದ ಜಿಂಜರ್ ಗಾರ್ಲಿಕ್ ಪೇಸ್ಟು, ಪುದೀನ ಕೊರಿಯಾಂಡರ್ ಪೇಸ್ಟ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇದ್ದೀವಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಬಿರಿಯಾನಿ ಪ್ರಾಸೆಸ್ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಾಯಿತು. ನಿಮಗೆ ಬೇಕಂದರೆ ಈ ಮಿಕ್ಸು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಮಾಡಿಟ್ಕೊಳ್ಳಿ. ನಾವು ಅಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಂಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀವಿ ಸೈಡಿಗೆ. ಇನ್ನೂ ಬೇಗನೆ ಮಿಕ್ಸ್ ಮಾಡಿದ್ರೆ ಚಿಕನ್ ಚೆನ್ನಾಗಿ ಮ್ಯಾಗ್ನೇಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕೈ ಉರಿಯುತ್ತೆ ಅಂದರೆ ನನ್ನ ಕಡೆಯಿಂದ ಒಂದು ಟಿಪ್ಪು ಫ್ರೆಂಡ್ಸ್. ಮಿಕ್ಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕೈಯಲ್ಲಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಿಕ್ಸ್ ಮಾಡಿ, ಕೈ ಉರಿ ಬರಲ್ಲ. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಆಯಿತು ಫ್ರೆಂಡ್ಸ್, ಮಿಕ್ಸ್ ರೆಡಿ ಆಯಿತು. ಈಗ ಆನಿಯನ್ ಏನಾಗಿದೆ ಹೋಗಿ ನೋಡೋಣ ಬನ್ನಿ. ಆನಿಯನ್ ಕಲರ್ ಚೇಂಜ್ ಆಗಿದೆ. ಟೊಮೆಟೊ ಆ್ಯಡ್ ಮಾಡೋಣ. ಮಿಕ್ಸ್ ಮಾಡೋಣ ಚೆನ್ನಾಗಿ. ಕಲ್ಲುಪ್ಪು ಕೈ ಮೇಲೆ ಹಾಕ್ಬಿಟ್ರು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಮತ್ತು ಖಾರ ನಿಮ್ಮ ಇಷ್ಟ ಫ್ರೆಂಡ್ಸ್, ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋಬೇಡಿ. ಮಿಕ್ಸ್ ಆಗಿದೆ. ಈಗ ಅರಿಶಿನ ಪುಡಿ ಮತ್ತು ಪುದೀನ ಕೊತ್ತಂಬರಿ ಪೇಸ್ಟ್ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನಿಮಗೆ ನಾನು ಮಾಡೋ ಬಿರಿಯಾನಿ ಪ್ರಾಸೆಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಹೀಗೆ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ ನನಗೂ ಹೇಳಿ. ಈಗ ಮ್ಯಾಗ್ನೇಟ್ ಮಾಡಿ ಚಿಕನ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿಲ್ಲ ಅಂದರೆ ಅಡಿಗಡೆ ಬ್ಲ್ಯಾಕ್ ಆಗಿಬಿಡುತ್ತೆ, ಸೀದೋಗುತ್ತೆ ಫ್ರೆಂಡ್ಸ್. ಆಮೇಲೆ ಈ ಆಯಿಲಲ್ಲೇ ಚಿಕನ್ ಬೇಯಿಸ್ತಾ ಇದ್ದೀವಿ ಫ್ರೆಂಡ್ಸ್. ನೀರೇನು ಹಾಕಿಲ್ಲ ಚಿಕನ್ ಬೇಯೋಕ್ಕೆ. ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್. ಬೇಯ್ತಾ ಇದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೇ ಸ್ಮೆಲ್ ಚೆನ್ನಾಗಿ ಬರೋದು ಫ್ರೆಂಡ್ಸ್. ನಾನ್ ವೆಜ್ಗೆ ಯಾವುದಕ್ಕೆ ಮಾಡೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೋಣ ಫ್ರೆಂಡ್ಸ್. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಬೇಕಂದ್ರೆ ಆಯಿಲಲ್ಲೇ ಹಾಕೋಬೋದು, ಬಟ್ ನಾವು ಚಿಕನ್ ಹಾಕಿದ್ಮೇಲೆ ಹಾಕ್ತಾಯಿದ್ದೀವಿ. ನೀರು ಹಾಕೋಣ ಫ್ರೆಂಡ್ಸ್. ಇವಾಗ ರೈಸು 10 ಗ್ಲಾಸ್ ಇದೆ ಅಂದರೆ ನೀರು
20 ಗ್ಲಾಸ್ ಆಗಬೇಕು. ಇಲ್ಲಿ ನಾವು ಕುಸ್ಲಕ್ಕಿ ಯೂಸ್ ಮಾಡೋದ್ರಿಂದ 2 ಗ್ಲಾಸ್ ಎಕ್ಸ್ಟ್ರಾನೇ ಹಾಕ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕುಸ್ಲಕ್ಕಿಲೂ ಬಿರಿಯಾನಿ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಇದು. ನೀರು ಕುದೀಲಿ ಫ್ರೆಂಡ್ಸ್. ಕುದೀತಾ ಇದೆ. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಬಿರಿಯಾನಿ ಪೌಡ್ರ್ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಈಗ ನಾನು. ಚಿಕನ್ ಮ್ಯಾಗಿನೇಟ್ ಮಾಡೋಕ್ಕೂ ಹಾಕಿದ್ದೀವಿ, ಪ್ಲಸ್ ಇಲ್ಲೂ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಈಗ ಅಕ್ಕಿ ಹಾಕೋಣ. ಅಕ್ಕಿ ನೆನೆಸ್ಬೇಡಿ ಫ್ರೆಂಡ್ಸ್, ಜಸ್ಟ್ ಹಾಗೆ ವಾಶ್ ಮಾಡಿ ಹಾಕ್ಕೊಳ್ಳಿ ಸಾಕು. ಅವಾಗವಾಗ ಕಲಿಸ್ತಾ ಇರಿ ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡೋಣ ಫ್ರೆಂಡ್ಸ್. ತೆಗೆದು ನೋಡೋಣ ಈಗ. ಆಹಾ ಆಗ್ತಾ ಇದೆ. ಕಲಸಿ ಇಲ್ಲಾಂದರೆ ಅಡಿ ಹಿಡ್ಕೊಂಡು ಬಿಡುತ್ತೆ. ಆಗ್ತಾ ಇದೆ ಫ್ರೆಂಡ್ಸ್. ಸ್ಮೆಲ್ಲು ಘುಮ ಅಂತ ಬರ್ತಾ ಇದೆ. ಆಯಿತು ಫ್ರೆಂಡ್ಸ್, ಈಗ ದಮ್ ಮಾಡೋಣ. ರೆಡಿ ಆಗಿದೆ. ಇಳಿಸ್ಬಿಡೋಣ ಫ್ರೆಂಡ್ಸ್ ಕೆಳಗಡೆ. ಚಾರ್ಕೋಲ್ ಹಾಕೋಣ ಫ್ರೆಂಡ್ಸ್, ಬಿಸಿ ಇರೋ ಚಾರ್ಕೋಲು ತಟ್ಟೆ ಮೇಲೆ. ಅವಾಗ ದಮ್ ಆಗುತ್ತೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಈಗ ಓಪನ್ ಮಾಡಿ ನೋಡೋಣ. ವಾವ್, ಯಮ್ಮಿ ಬಿರಿಯಾನಿ ರೆಡಿ. Thank you for watching my video.